ಪ್ರದೀಪ್ ಈಶ್ವರ್ ಏನಾದ್ರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದ್ರೆ ಅವನನ್ನ ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಬಿಜಿ ಅಜಿತ್ ಕುಮಾರ್, ಲೇ ಮುಟ್ಟಾಳ, ಲೇ ನಪುಂಸಕ, ನಿನ್ಗೇನಾನ ತಲೆ ಇದೆಯಾ? ನಿನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಹಿಂದೂಗಳು ಇದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡ್ಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿರೋ ಅಂತ ನಪುಂಸಕ, ತರಲೆ, ಕೋತಿ, ಅಯೋಗ್ಯ, ಮುಟ್ಟಾಳ ನೀನು. ನಿನಗೆ ತಾಕತ್ತಿದ್ರು ಬಾ. ನಾಳೆ ದಾವಣಗೆರೆಯಲ್ಲಿ ಬಿಜೆಪಿ ಕಚೇರಿ ಮುಂದೆನೆ ನಾವು ಬರ್ತಾ ಇದ್ದೀವಿ. ನಿನಗೆ ಶಕ್ತಿ ಇದ್ರೆ, ನಿನಗೆ ಸಾಮರ್ಥ್ಯ ಇದ್ರೆ, ನಿನಗೆ ಯೋಗ್ಯತೆ ಇದ್ರೆ, ನಿನಗೆ ಕೆಪಾಸಿಟಿ ಇದ್ರೆ ಬಾ. ನೀನ್ ದಾವಣಗೆರೆಗೆ ನೀನ್ ಗಂಡ್ಸಾದ್ರೆ ಜನ್ಮಕ್ಕಷ್ಟು ಅಲ್ಪಸಂಖ್ಯಾತರ ನಿನ್ ತಾಕತ್ತ ಏನಂತೇಳಿ ತೋರಿಸ್ಕೊಡ್ತಾರೆ. ಪ್ರದೀಪ್ ಈಶ್ವರ್ದು ಒಂದೇ ಒಂದು ರೋಮ ಸಹನು ನಿನ್ನ ಕೈಯಲ್ಲಿ ಅಲ್ಲಾಡ್ಸಕ್ ಆಗೋದಿಲ್ಲ. ನಿನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು. ಯಾವತ್ತಾನ ನಿನ್ನ ಜೀವನದಲ್ಲಿ ಸ್ಕಾಲರ್ಶಿಪ್ ಅಂದ್ರೆ ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ? ಆಂಬ್ಯುಲೆನ್ಸ್ ಅಂದ್ರೆ ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ? ದಾವಣಗೆರೆ ಕಾಲಿಡು ನೀನ್ ಗಂಡ್ಸಾದ್ರೆ. ನಿನ್ಗೆ ಸಾಮರ್ಥ್ಯ ಇದ್ರೆ ಉಂಟು ನಗಬೇಕು, ಅಳಬೇಕು. ನಿನ್ನನ್ನು ನೋಡಿ ಪ್ರಚಾರಕ್ಕೋಸ್ಕರ ಈ ತರ ಎಲ್ಲ ಮಾಡ್ಕೊಂತೀನೋ ನೀನು ಅಜಿತ್ ಕುಮಾರ್. ಜನ್ಮಕ್ಕಷ್ಟು. ನನ್ನ ಹೆಸರು ನಂದ ಅಂತ, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್, ಯೂನಿಯನ್ ಕಾಂಗ್ರೆಸ್. ದಾವಣಗೆರೆಯಲ್ಲಿ ನಡೀತಾ ಇರೋಂಥ ಚುನಾವಣೆ ಬಗ್ಗೆ ಬಿಜಿ ಅಜಿತ್ ಕುಮಾರ್, ಲೇ ಮುಟ್ಟಾಳ, ಲೇ ನಪುಂಸಕ, ನಿನ್ಗೇನಾನ ತಲೆ ಇದೆಯಾ? ಮೊದಲನೇದಾಗಿ ನಿನಗೆ ಅಭಿನಂದನೆಗಳು ಹೇಳಕ್ ಶುರು ಮಾಡ್ತೀನಿ. ಇಷ್ಟು ವರ್ಷ ರಾಜಕಾರಣದಲ್ಲಿ ಯಾವತ್ತೂ ನಿನಗೆ ಸಿಗ್ದಿರೋ ಅಂತ ಪ್ರಚಾರ, ಬಲೆ ಹುಷಾರು, ಬಲೆ ನೀನು ತರಲೆ ಇದ್ದಂಗಿದೀಯ ನೀನು. ಆದ್ರೂ ನಿನಗೆ ಅಭಿನಂದನೆಗಳು ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಯಾವತ್ತೂ ನಿನಗೆ ಪ್ರಚಾರನೇ ಸಿಕ್ಕಿರಲ್ಲ. ನಮ್ಮ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಿಕೊಂಡು ಬಿಟ್ಟಿ ಪ್ರಚಾರ ತಗೊಂಡಿರೋ ಅಂತ ನಪುಂಸಕ, ತರಲೆ, ಕೋತಿ, ಅಯೋಗ್ಯ, ಮುಟ್ಟಾಳ ನೀನು. ನಾನು ಹೇಳ್ತಾ ಇದ್ದೀನಿ, ಮುಟ್ಟಾಳ ನೀನು. ನೀನೇನಂತ ಹೇಳ್ದೆ? ನೀನು ತಾಕತ್ತಿದ್ರೆ, ದಮ್ಮಿದ್ರೆ, ಧೈರ್ಯ ಇದ್ರೆ, ಗಂಡಸಾಗಿದ್ರೆ ನೀನು ದಾವಣಗೆರೆಗೆ ಬಾ ಅಂತ ಹೇಳ್ತಾ ಇದೆಯಲ್ಲ. ನಾಳೆ ದಾವಣಗೆರೆಯಲ್ಲಿ ಬಿಜೆಪಿ ಕಚೇರಿ ಮುಂದೆನೆ ನಾವು ಬರ್ತಾ ಇದ್ದೀವಿ. ನಿನಗೆ ಶಕ್ತಿ ಇದ್ರೆ, ನಿನಗೆ ಸಾಮರ್ಥ್ಯ ಇದ್ರೆ, ನಿನಗೆ ಯೋಗ್ಯತೆ ಇದ್ರೆ, ನಿನಗೆ ಕೆಪಾಸಿಟಿ ಇದ್ರೆ, ಅದು ಆಕ್ಷನ್ ಹಿಂಗೆ ಇದ್ರಲ್ಲ, ಹಿಂಗೆ ಇಲ್ಲಿ ಈ ತರ ಹಿಂಗೆಲ್ಲ ಆಕ್ಷನ್ ಮಾಡ್ತೀಯ. ನಿನ್ ಜನ್ಮಕ್ಕಷ್ಟು. ನಿನ್ಗೆ ಬಿಟ್ಟಿ ಪ್ರಚಾರ ಬೇಕಾಗಿರೋದ್ರಿಂದ ನಮ್ಮ ಪ್ರದೀಪ್ ಈಶ್ವರ್ ಹೆಸರನ್ನ ಬಳಕೆ ಮಾಡ್ಕೊಂತ ಇದೆಯೇನೋ. ಗುಗ್ಗು ಗೂಬೆ ನೀನು. ನಾನು ಹೇಳ್ತಾ ಇದ್ದೀನಲ್ಲ, ಗುಗ್ಗು ಗೂಬೆ ನೀನು. 10 ಹೇಳು, 100 ಹೇಳು, 1000 ಹೇಳು, ನೀನ್ ಏನೂ ಮಾಡ್ಕೊಳಕ್ ಆಗೋದಿಲ್ಲ. ಪ್ರದೀಪ್ ಈಶ್ವರ್ದು ಒಂದೇ ಒಂದು ರೋಮ ಸಹನು ನಿನ್ನ ಕೈಯಲ್ಲಿ ಅಲ್ಲಾಡ್ಸಕ್ ಆಗೋದಿಲ್ಲ. ನೀನ್ ಏನಂತ ಅನ್ಕೊಂಡಿದ್ಯಾ? ಪ್ರದೀಪ್ ಈಶ್ವರ್ ಅಂದ್ರೆ ಒಂದು ಶಕ್ತಿ, ಪ್ರದೀಪ್ ಈಶ್ವರ್ ಅಂದ್ರೆ ಒಂದು ಧೈರ್ಯ, ಪ್ರದೀಪ್ ಈಶ್ವರ್ ಅಂದ್ರೆ ಒಂದು ನಂಬಿಕೆ. ನಿನ್ನೆ ಆಯ್ತು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಜನ್ಮದಲ್ಲಿ ಯಾವತ್ತಾನ ನಿನಗೆ ಏನಾನ ಬಡವ್ರ ಬಗ್ರಿಗೆ ಮಾಡಿರೋದು ಒಂದೇ ಒಂದು ಉದಾಹರಣೆ ತೋರ್ಸಪ್ಪ ನೀನು ಅಜಿತ್. ನಿನ್ಗೊಂದು ಫ್ಯಾನ್ ಪೇಜ್ ಬೇರೆ, ನಿನ್ಗೊಂದು ಫ್ಯಾನ್ ಪೇಜ್ ಫೇಸ್ಬುಕ್ ಅಲ್ಲಿ, ನಿನ್ಗೊಂದು ಪೇಜ್ ಬೇರೆ ಬೇಕಾ? ನೀನ್ ಯೋಗ್ಯತೆಗೆ ನಿನಗೆ ಯಾವತ್ತಾನ ನಿನ್ನ ಜೀವನದಲ್ಲಿ ಸ್ಕಾಲರ್ಶಿಪ್ ಅಂದ್ರೆ ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ? ಆಂಬ್ಯುಲೆನ್ಸ್ ಅಂದ್ರೆ ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ? ಬಡವ್ರ ಬಗ್ರಿಗೆ ಬಟ್ಟೆ ಕೊಡೋದು ಅಂದ್ರೆ ಏನಾನ ಅರ್ಥ ಗೊತ್ತಾ ನಿನಗೆ? ಸೀರೆ ಕೊಡೋದು ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಮನೇಲಿರೋರಿಗೆ ನೀನು ಸೀರೆ ಕೊಟ್ಟಿದ್ಯೇನೋ? ಗೂಬೆ, ಮೆಂಟ್ಲು, ಸೈಕೋ ನೀನು. ದೊಡ್ಡ ಸೈಕೋ ಆಗ್ಬಿಟ್ಟಿದ್ಯಾ ನೀನು. 20 ವರ್ಷ ರಾಜಕಾರಣದಲ್ಲಿ ನಿನ್ನ ಕೈಲಿ ಏನೂ ಮಾಡ್ಕೊಳಕ್ ಆಗ್ದಿರಂಗೆ ನೀನು ಒಂದು ಅವಕಾಶ ಸಿಕ್ತು ಅಂತ ಹೇಳ್ಕೊಂಡು ನೀನು ಯಾರ್ಯಾರ್ದು ವಿಜಯನೊಂದು ಅಣ್ಣಂದು ಹೆಸರು ಬೆಳೆಸ್ಕೊಂತ ಇದೆಯಾ, ಅಶೋಕ್ ಅಣ್ಣನ ಹೆಸರು ಬೆಳೆಸ್ಕೊಂತ ಇದೆಯಾ. ಧೈರ್ಯ ಇದ್ರೆ ನೇರವಾಗಿ ಮಾತಾಡಲಿ ಗೂಬೆ. ತಾಕತ್ತಿದ್ರೆ ಮುಂದೆ ಬಾ, ಮಾತಾಡು. ನೀನು ಗಂಡಸು, ನೀನು ನಾಮರ್ದ ಅಂತ ಹೇಳ್ತಾ ಇದೀಯಾ. ಏನ್ ಹೇಳಿದ್ದಾರೆ ಅವರು? ಕೋತಿ ಅಂತ ಹೇಳಿದ್ದಾರೆ. ಡಿಕ್ಷನರಿಯಲ್ಲಿ ಏನನ್ನ ಅಯೋಗ್ಯ, ಕೋತಿ ಅಂತ ಅಂದ್ರೆ ಏನನ್ನ ಅದಕ್ಕೇನಾದ್ರು ಕೆಟ್ಟ ಪದ ಇದೆಯಾ? ಕೆಟ್ಟ ಪದ್ಯ ಇದೆಯಾ? ಅಜಿತ್ ಕುಮಾರ್ ಫ್ಯಾನ್ ಪೇಜ್ ಬೇರೆ ನಿನ್ಗೆ. ಬಿಜಿ ಅಜಿತ್ ಕುಮಾರ್ ಏನಂತ ಹೆಸರಿಟ್ಬಿಟ್ಟಿದಾರೋ ನಿಮ್ ತಂದೆ ತಾಯಿ, ಆ ಭಗವಂತನೇ ಬಲ್ಲನಪ್ಪ. ನಿನ್ಗೆ ಓಪನ್ ಸವಾಲ್ ನಾವು ಆಗ್ತಾ ಇದ್ದೀವಿ, ಓಪನ್ ಆಗಿ ನಾವು ಹೇಳ್ತಾ ಇದ್ದೀವಿ. ನಿನ್ನ ಕೈಯಲ್ಲಿ ಆದ್ರೆ, ನಿನ್ಗೆ ಸಾಮರ್ಥ್ಯ ಇದ್ರೆ ಉಂಟು ನಗಬೇಕು, ಅಳಬೇಕು. ನಿನ್ನ ನೋಡಿ ಪ್ರಚಾರಕ್ಕೋಸ್ಕರ ಈ ತರ ಎಲ್ಲ ಮಾಡ್ಕೊಂತೀನೋ ನೀನು ಅಜಿತ್ ಕುಮಾರ್. ದಾವಣಗೆರೆಗೆ ನೀನು ಕಾಲಿಡು ಅಂತ ಹೇಳ್ತಾ ಇದೆಯಲ್ಲ, ಅದೇ ದಾವಣಗೆರೆಯಲ್ಲಿ ನಾವು ಹೇಳ್ತಾ ಇದೀವಿ, ಅದೇ ದಾವಣಗೆರೆಯಲ್ಲಿ ನಾಳೆ ಪ್ರಚಾರ ಮುಗಿಸ್ಕೊಂಡು ಸಾವಿರಾರು ಮಟ್ಟದಲ್ಲಿ ನಾವು ಕಾರ್ಯಕರ್ತರು ಬಂದು, ಪ್ರದೀಪ್ ಈಶ್ವರ್ ಫ್ಯಾನ್ಸ್ಗಳು ಬಂದು ಪ್ರಚಾರ ಮುಗಿಸ್ಕೊಂಡು ದಾವಣಗೆರೆಯಲ್ಲಿ 2 ಸಲ ಬೆಣ್ಣೆ ದೋಸೆ ತಿನ್ಕೊಂಡು 4 ಸಲ ಬೆಣ್ಣೆ ಹಾಕೊಂಡು ತಿನ್ಕೊಂಡ್ ಬಂದಿಲ್ಲ ಅಂತಂದ್ರೆ ಮಿಸ್ಟರ್ ಅಜಿತ್ ಕುಮಾರ್, ನಿನ್ಗೆ ಇದು ಓಪನ್ ಸವಾಲ್. ನಿನ್ ಕೈಯಲ್ಲಾದ್ರೆ ನೀನು ತಡಿ, ನೀನು ನೋಡೋಣ. ನೀನು ನಾಳೆ ರಿಯಲ್ ಆಗಿ ಅಸಲಿ ರೂಪ ನೋಡ್ತೀಯಾ. ಪ್ರದೀಪ್ ಈಶ್ವರ್ ಅಂದ್ರೆ ಏನು ಅನ್ನೋದು ನೋಡ್ತೀಯಾ, ಪ್ರದೀಪ್ ಈಶ್ವರ್ ಶಕ್ತಿ ನೋಡ್ತೀಯಾ. ನಿನಗೆ ಸಾಮರ್ಥ್ಯ ಇದ್ರೆ, ನಿನಗೆ ಶಕ್ತಿ ಇದ್ರೆ 20-25 ವರ್ಷ ರಾಜಕಾರಣ ಮಾಡಿಕೊಂಡು ನಿನ್ನ ಕೈಯಲ್ಲಿ ಒಂದೇ ಒಂದು ಸಲ MLA ಆಗಕ್ಕಾಗಿಲ್ಲ ನೀನ್ ಯೋಗ್ಯತೆಗೆ? ಒಂದು ಸಲ
ಚಿಕ್ಕಬಳ್ಳಾಪುರದಲ್ಲಿ ಏನು ಇಲ್ಲ ಅಂತೀಯಲ್ಲ, ನೀನು ಬಾ ಚಿಕ್ಕಬಳ್ಳಾಪುರಕ್ಕೆ. ಆಂಬ್ಯುಲೆನ್ಸ್ ಸ್ಪೆಲ್ಲಿಂಗ್ ಗೊತ್ತಾ ಹೋಗ್ಲಿ ನಿನಗೆ? ಆಂಬ್ಯುಲೆನ್ಸ್ ಏನ್ ಮಾಡುತ್ತೆ ಅನ್ನೋದು ಗೊತ್ತಾ ನಿನಗೆ? ಸ್ಕಾಲರ್ಶಿಪ್ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಹೋಗ್ಲಿ ನಿನಗೆ. ಸೀರೆ ಕೊಡೋದು ಅಂದ್ರೆ ಏನು, ವರಮಹಾಲಕ್ಷ್ಮಿಗೆ ಅಂದ್ರೆ ಅದ್ರ ಅರ್ಥನ ಗೊತ್ತಾ ನಿನ್ಗೆ? ಬಿಜೆಪಿ ಮುಟ್ಟಾಳ್ರಿಗೆ ಎಲ್ಗೋ ಗೊತ್ತಿರುತ್ತೆ ನಿಮ್ಗೆ. ಇಷ್ಟೆಲ್ಲ ನಿಮ್ಗೆ ಜ್ಞಾನೋದಯ ಇದ್ದಿದ್ರೆ, ಇಷ್ಟೆಲ್ಲ ಇದ್ದಿದ್ರೆ, ಬಡವ್ರ ಬಗ್ರು ಸಿಲಿಂಡರ್ ತಗೊಂಡು ಓಡಾಡ್ತಾ ಇದ್ದಾರೆ, ಪೆಟ್ರೋಲ್ ಇಲ್ದಿರ ಸಾಯ್ತಾ ಇದ್ದಾರೆ, ಬಂದ್ಬಿಟ್ಟು ಸಾಲ ಮಾಡಿ ಇಟ್ಟಿ ಭಾರತನ ಹಾಳು ಮಾಡ್ತಾ ಇದ್ದೀರಾ. ಅದು ಬಿಟ್ಬಿಟ್ಟು ಆಕ್ಷನ್ ಬೇರೆ ಮಾಡ್ಕೊಂಡು, ಅದು ನೀನು ನೋಡಿದ್ರೇನೆ ನನ್ಗೆ ಯಾಕೋ ಡೌಟ್ ಆಗೈತೆ. ನೀನ್ ನಿಜವಾಗ್ಲೂ ನಿನ್ಗೆ ಮಾನಸಿಕವಾಗಿ ರಿಯಲ್ ಆಗಿ ನೀನ್ ಆಗೋಗ್ಬಿಟ್ಟಿದ್ಯಾ. ಪ್ರದೀಪ್ ಈಶ್ವರ್ ಬಂದಿದ್ದ ತಕ್ಷಣ ಬಿಜೆಪಿಗೆ ಸೋಲು ಖಚಿತ. ನಿನ್ಗೆ ಪ್ರಚಾರ ಸಿಗ್ತಾ ಇರೋದು ಉಚಿತ. ನೀನೊಬ್ಬ ಮೆಂಟ್ಲು, ನೀನೊಬ್ಬ ಸೈಕೋ. ನಿನ್ನ ಕೈಯಲ್ಲಾದ್ರೆ ಮಿಸ್ಟರ್ ಅಜಿತ್ ಕುಮಾರ್, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಬಿಟ್ಟಿ ಪ್ರಚಾರಕ್ಕೋಸ್ಕರ ನೀನು ಮಾಡ್ಕೊಂತ ಇದ್ಯಾ. ಬೇರೆ ಇನ್ನೇನೂ ಉದ್ದೇಶ ಇಲ್ಲ ಇಲ್ಲಿ. ಇಷ್ಟು ದಿನ ನೀನು ಹೈಕಮಾಂಡ್ಗೆ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿರ್ಲಿಲ್ಲ, ಕಾಣಿಸ್ಕೊಬೇಕಾಗಿತ್ತು. ಆ ಉದ್ದೇಶದಿಂದ, ಇದೇ ನಿನ್ನ ಉದ್ದೇಶ. ನಿನ್ನ ಬಗ್ಗೆ ವಿಚಾರಿಸಿದ್ದೀನಿ, ನೀನೇನು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಉದ್ದೇಶದಿಂದನೇ ನೀನು ಸಾರ್ ಅವ್ನು ದೊಡ್ಡ ಸೈಕೋ ಸಾರ್, ನಾನು ದೊಡ್ಡ ರಾಜಕಾರಣಿ ಅಂತ ಹೇಳ್ಕೊಂಡು ಓಡಾಡ್ತಾನೆ. ಪಾಪ ಅವನ ಕೈಯಲ್ಲಿ ಆಗ್ತಿಲ್ಲ ಏನು ಮಾಡಕ್ಕೆ. ನಿಮ್ ಪ್ರದೀಪ್ ಬಣ್ಣ ಬಂದ್ರು, ಒಳ್ಳೆ ಅವಕಾಶ ಸಿಕ್ತು, ಅದಕ್ಕೋಸ್ಕರ ಅವ್ನು ಈ ತರ ಮಾಡ್ತಾ ಇದ್ದಾನೆ. ನಿನ್ನ ಸುತ್ತಮುತ್ತ ಇರೋರೇ ಹೇಳಿದಾರೋ ಗುಗ್ಗು, ಹೆಸರು ಹೇಳಿದ್ರೆ ನಾನು ತಂದಿಕ್ಕಂಗಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ. ನಿನಗೆ ಚಾಲೆಂಜು ಬಹಿರಂಗವಾಗಿ ನಾಳೆ ನಾವು ದಾವಣಗೆರೆಗೆ ಬರ್ತಾ ಇದ್ದೀವಿ. ಅಲ್ಲಿ ನಿನಗೆ ಸವಾಲಾಗ್ತಾ ಇದ್ದೀವಿ. ಇದೇ ಬಿಜೆಪಿ ಕಚೇರಿಯಿಂದ ನಾವು ಪ್ರಚಾರ ಶುರು ಮಾಡ್ತೀವಿ. ಸಮರ್ಥವ್ರನ್ನ ನಾವು ಗೆಲ್ಲಿಸ್ಕೊಂತೀವಿ. ನಿನ್ನ ಕೈಯಲ್ಲಿ ಏನಾಗುತ್ತೋ, ನಿನ್ನ ಕೈಯಲ್ಲಿ ಶಕ್ತಿ, ಸಾಮರ್ಥ್ಯ, ದಮ್ಮು, ಕಲೇಜ ಇದ್ರೆ ನೀನು ತಡೆಯೋ ನೋಡೋಣ. ಬರ್ದಿಡ್ಕೋ, ನನ್ನ ಹೆಸರು ನಂದ, ಕರ್ನಾಟಕ ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್. ನಮಸ್ಕಾರ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.